ಗುರುಜಿ, ವಾಸ್ತುವಿನ ಕುರಿತಾದ ಹಲವಾರು ಮಾಹಿತಿಯನ್ನ ನೀಡ್ತಾ ಬರ್ತಾ ಇದ್ದೀರಾ. ಈ ಶಿವಂ ವಾಸ್ತು ವಿಭಾಗದಲ್ಲಿ ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ. ಭಗವಂತನ ಕೃಪಾ ಕಟಾಕ್ಷ ಎಂದಿಗೂ ಬೇಕು ಅಂತ ಹೇಳ್ತೀವಿ. ನೋಡಿದ್ರ ಎಂಥ ಒಂದು ಜೀವನ ಅಂದರೆ, ಈ ಮಂತ್ರವನ್ನು ಪ್ರತಿದಿನ ಶಿವಂ ವಾಸ್ತು ಅನ್ನೋ ಮನೆಯಲ್ಲಿ ಪ್ರತಿದಿನ ಈ ರೀತಿ ಹಾಡ್ತಾ ಇದ್ದಾಗ ಅಂಥ ಒಂದು ರೋಗ ದಾರಿದ್ರ್ಯಗಳೆಲ್ಲ ಓಡಿ ಹೋಗುತ್ತೆ. ಜಗತ್ತಲ್ಲಿ ಯಾವ ಕಾಲಕ್ಕೂ ಕಷ್ಟ ಕಾರ್ಪಣ್ಯಗಳನ್ನೋದು ಮನುಷ್ಯನಿಗೆ ಬರೋದಿಲ್ಲ ಅನ್ನೋದೇ ಮೂಲ ಉದ್ದೇಶ. ಅದಕ್ಕೆ ಜಗತ್ತಂ ಪಿತಂ ಒಂದೇ ಪಾರ್ವತಿ ಪರಮೇಶ್ವರ ಬಂದಾಗ, ಪಾರ್ವತಿ ಪರಮೇಶ್ವರರು ಎಂದಿಗೂ ಮನೇಲಿ ವಾಸವಾಗಿದ್ದರೆ, ಭಗವಂತ ನಿನ್ನ ಪಾದ ನನ್ನ ತಲೆ ಮೇಲೆ ಕಣೆಯ ಅಂತ ಹೇಳಿದಾಗ ಆ ಮನೆ ಮೇಲೆ ಇಡೀ ದೇವತೆಗಳು ವಾಸವಾಗಬೇಕಾದ್ರೆ ನೀವು ಸಾಷ್ಟಾಂಗ ಅಂದರೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತಾ ಇರಬೇಕು. ಗುರುಗಳ ಪಾದಕೆಗಳನ್ನು ಆವಾಗ ತರಿಸ್ಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥ ಗುರು ಪಾದಕಾ ಪೂಜೆಯನ್ನು ಮಾಡ್ತಾ ಇರಬೇಕು. ಮನೇಲಿ ಪುಟಾಣಿ ಪಾದಕೆಗಳನ್ನು ಇಟ್ಕೋಬೇಕು ಅನ್ನೋದು. ಅದಕ್ಕೆ ನಾನು ನಿಮ್ಗೇನು ಹೇಳಿದ್ದೆ, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗೆ, ವಿಶೇಷವಾಗಿ ಸಿದ್ಧಗಂಗೆ ಸ್ವಾಮಿಗಳಿಗೆ ಅನುಗ್ರಹವಾಗಿರ್ತಕ್ಕಂಥ ಪಾದಕೆಗಳನ್ನು ಆ ಸಿದ್ಧಲಿಂಗೇಶ್ವರನು ಸ್ವತಃ ಶಿವಗಂಗೆಯಿಂದ ಹೊರಡಬೇಕಾದ್ರೆ ಗುರುಗಳ ಪಾದದ ಸ್ಪರ್ಶವನ್ನು ಮನೆಯಲ್ಲಿ ಮಾಡ್ಕೊಳ್ಳಿ. ಆ ಪಾದಕೆಗಳನ್ನು ತೊಗೊಂಬಂದು ಮನೇಲಿ ಇಟ್ಕೊಳ್ಳಿ. ಅಂದರೆ ಆ ಪಾದಕೆಯನ್ನು ಮನೇಲಿ ಇಟ್ಕೊಂಡು ಪಾದ ಪೂಜೆಯನ್ನು ಪ್ರತಿ ಗುರುವಾರ ಸೋಮವಾರ ಮಾಡ್ಕೊತಾ ಇದ್ದರೆ ನಿಮ್ಮ ತಲೆ ನನ್ನ ಕಾಲ ಮೇಲೆ ಅನ್ನೋ ರೀತಿ ಅಲ್ಲ, ತಲೆ ಮೇಲೆ ಭಗವಂತ ನಿನ್ನ ಕಾಲು ಅಂತ ಹೇಳಬೇಕು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ದೇವರಿಗೆ ಕಾಲನ್ನು ತೋರಿಸ್ಕೊಂಡು ಕೂತಿರ್ತಾರೆ. ಎಷ್ಟೋ ಜನ ನೋಡಿದ್ದೀನಿ, ಒಂದು ಟಿ ವಿ ಹಾಕ್ಕೊತಾರೆ, ಟಿ ವಿ ಹಾಕ್ಕೊಂಡ ತಕ್ಷಣಕ್ಕೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತಾರೆ. ದೇವ್ರ ಮನೆ ಪಕ್ಕದಲ್ಲೇ ಇದೆ, ಏನು ಕಾಲ ಮೇಲೆ ಕಾಲು ಹಾಕ್ಕೊಳ್ದೇ ಇದ್ರೆ ಆಗಲ್ವೇ? ಆ ಭಗವಂತ ಅದೇ ರೀತಿ ದೇವ್ರ ಮೇಲೆ ನಿಮ್ಮ ಕಾಲು ಇಟ್ಬಿಡ್ತೀರ, ಅಂಥ ಒಂದು ಜನಗಳು ಇದ್ದೀರ. ಅದಕ್ಕೆ ನಿಜವಾಗ್ಲೂ ನಾಸ್ತಿಕರು ಬಹಳಷ್ಟಿರೋದ್ರಿಂದ ಆಸ್ತಿಕ ಮಹಾಶಯಗಳೇ, ದೈವಾನುಗ ಭಕ್ತಪ್ರಿಯರೇ, ನೀವೆಲ್ಲ ಮಾಡಬೇಕಾದ ಅಲ್ಪ ಕೆಲಸಗಳು, ಪುಟ್ಟಾಣಿ ಕೆಲಸಗಳು, ಚಿಕ್ಕದಾದರೂ ಸರಿ, ಎಷ್ಟೋ ಸರಿಪಡಿಸ್ಕೋಬೇಕಾದ್ದು ಮನೆಯ ವಾಸ್ತುತ್ವದಲ್ಲಿ. ಆ ವಾಸ್ತುನಲ್ಲಿ ಸರಿ ಹೋದರೆ ನಿಮಗೂ ಬುದ್ಧಿ ಬರುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿನೂ ಆಗತ್ತೆ, ದುರ್ಬುದ್ಧಿಗಳೆಲ್ಲ ದೂರವಾಗತ್ತೆ. ಭಗವಂತನ ಪರಿಪೂರ್ಣವಾಗಿರ್ತಕ್ಕಂಥ ಆ ಕಮಲ ಪದ್ಮ ಕಾಲುಗಳು ನಮ್ಮ ತಲೆ ಮೇಲೆ ಇರುತ್ತೆ. ಅದಕ್ಕೆ ಜೀವನ ಪ್ರತಿದಿನ ನಡಿಬೇಕಾದ್ರೆ ಆ ಪಾದಕೆಗಳನ್ನ ಎಲ್ಲಿಡಬೇಕು. ಅದಕ್ಕೆ ನೀವೇನು ಮಾಡಬೇಕು, ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಅಂತ ಬರುತ್ತೆ. ಈ ಕೃಷ್ಣ ಜನ್ಮಾಷ್ಟಮಿ ಬಂದಾಗ ಪಾದಕೆಗಳನ್ನ ಪುಟಾಣಿಗೆ ಹಾಕ್ತೀವಿ, ಗೊತ್ತಾ ನಾವು? ಆ ಪುಟಾಣಿ ಕಾಲುಗಳೇನಕ್ಕೆ ಹಾಕ್ತೀವಿ? ಕೃಷ್ಣ ಬಂದೇನಪ್ಪ, ಯದುಕುಲನಂದನ, ಗೋಪಿ ಕೃಷ್ಣ ಬಾ ಮನೆಗೆ ಅಂಥೇಳಿ ಆ ಬೆಣ್ಣೆಯನ್ನು ಕೊಟ್ಟು ಆ ಕೃಷ್ಣನ ಕರೆಯೋದು. ಏನು ಚೆನ್ನಾಗಿ ಬರ್ತಾನೆ ಪುಟ್ಪುಟಾಗ ಅಂಬೆಗಾಲು ಇಟ್ಕೊಂಡು. ಅವನು ಅಂಬೆಗಾಲು ಇಟ್ಕೊಂಡು ಪುಟ್ಪುಟಾಣಿ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾಗ ಸಾಕು, ಆ ಪುಟ್ಟ ಹೆಜ್ಜೆಗಳು ಮನೆ ಒಳಗೆ ಬಂದರೆ ಸರ್ವ ರೋಗ ನಿವಾರಣೆ ಇತ್ತು. ಅದಕ್ಕೆ ಜಗತಪಿತಂ ಒಂದೇ ಪಾರ್ವತಿ ಪರಮೇಶ್ವರನು ಜಗದ್ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನೇ ಬಂದರೆ, ಅವನೇ ಗುರುವಾಗಿ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಪಾರ್ವತಿ ಪರಮೇಶ್ವರ ಅರ್ಧ ಭಾಗ ಅಂತೆ ಅವನು. ಯಾಕೆಂದರೆ ಮಹಾವಿಷ್ಣು ಸ್ವರೂಪನಾಗಿರ್ತಕ್ಕಂಥ ಕೃಷ್ಣ ಈಶ್ವರನ ಅಂಶದಲ್ಲಿ ಜಲತತ್ವ. ಅದಕ್ಕೆ ಆ ಅಂಶ ಮನೆಗೆ ಬಂದಿದೆ, ಯಾವತ್ತು ಮನೆಯಲ್ಲಿ ನೆಲೆಸಿದೆ ಶಾಂತಿ ನೆಮ್ಮದಿ ವಾತಾವರಣ ಅಂತ. ಈ ಒಂದು ಶಾಂತಿ ನೆಮ್ಮದಿ ವಾತಾವರಣಕ್ಕೆ ನೀವೇನು ಮಾಡಬೇಕು, ಪುಟಾಣಿ ಪಾದಕೆಗಳು ಯಾವತ್ತೂ ತಿಳ್ಕೊಳ್ಳಿ. ಆ ಪುಟಾಣಿ ಪಾದಕೆಗಳನ್ನ ಯಾವತ್ತೂ ಮನೆ ಒಳಗೆ ಎರಡನ್ನ ಪಾದಗಳನ್ನ ಹಾಕಿರಬೇಕು, ಮಣೆ ಮೇಲೆ ಹಾಕಿರಬೇಕು, ಅಕ್ಕಿ ಹಿಟ್ಟಲ್ಲಿ ಹಾಕಿರಬೇಕು. ಮನೆ ಒಳಗೆ ದೇವರ ಮನೇಲಿ ಪುಟಾಣಿ ಒಂದು ಹಲ್ಗೆ ಮಾಡಿಸಿಟ್ಕೋಬೇಕು, ಮಣೆ ಥರನೇ ಮಾಡಿಸಿಟ್ಕೋಬೇಕು. ಅದರಲ್ಲಿ ಎರಡು ಪಾದಕೆಗಳನ್ನ ಹಾಕಿಟ್ಕೋಬೇಕು. ಆ ಪಾದಕೆಗಳಿಗೆ ನೀವು ಗುರು ಪಾದಕೆಯನ್ನು ಒಂದು ಇಟ್ಕೊಂಡಿರೋದು ಪಕ್ಕದಲ್ಲಿ ಇಟ್ಕೋಬೇಕು. ಈ ಪಾದುಕಾ ಪೂಜೆಯನ್ನು ಸೋಮವಾರದ ದಿವಸ, ಗುರುವಾರದ ದಿವಸ ಪ್ರತಿನಿತ್ಯ ಮನೆಯಲ್ಲಿ ವಾಸ್ತುಯುತವಾಗಿ ಮಾಡಿಕೊಳ್ಳೇಬೇಕು. ಯಾತಕ್ಕೆ ಮಾಡ್ಕೋಬೇಕು? ಮೊದಲನೇ ಕಾಲು ಅಂದರೆ ಪರಮೇಶ್ವರ, ಎಡಗಡೆ ಅಂದರೆ ಎರಡನೇ ಕಾಲು ಸಾಕ್ಷಾತ್ ಮಹಾವಿಷ್ಣು, ಎರಡೂ ಸೇರಿದ್ರೆ ಜಗಜ್ಜನ್ನಿ ಆದಿಶಕ್ತಿಯ ಕಾಲು. ನೀವು ಸರಿಯಾಗಿ ನೋಡಬೇಕು. ಈ ಅರ್ಧನಾರೀಶ್ವರನ್ ಹೇಗೆ ನೋಡ್ತೀವೋ, ಹರಿಹರನ್ ಹೇಗೆ ನೋಡ್ತೀವೋ, ಎರಡೂ ಪಾಲಕೆಗಳನ್ನ ನೀವು ಗಮನಿಸಿ. ಪಾದಕೆಗಳು ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಆ ಪಾದ ಸ್ಪರ್ಶಂ ಕ್ಷಮಸ್ವಮೇ. ಯಾವಾಗ ಬೆಳಗಿನ ಜಾವದಲ್ಲಿ ಲಕ್ಷ್ಮಿ ಹೇಳ್ಕೊಳ್ತೀವಿ, ನಾವು ನಮ್ಮ ಪಾದವನ್ನು ನಿನ್ನ ತಲೆ ಮೇಲೆ ಇಡ್ತಾ ಇದ್ದೀವಿ. ಯಾಕೆ ಅಂದರೆ ದಿನನಿತ್ಯ ನಡ್ಕೊಂಡು ಹೋಗ್ತೀವಿ ಭೂದೇವಿ. ನಡ್ಕೊಂಡು ಹೋಗ್ತಾ ಇದ್ದಾಗ ದಯವಿಟ್ಟು ಕ್ಷಮಿಸು. ಯಾವಾಗ ಸಮುದ್ರ ವಸನೇ ದೇವಿ ಪರ್ವತಸ್ಥರ ಮಂಡ್ಯತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ನಾನು ನಿನ್ನ ಕಾಲ ಮೇಲೆ ಇಟ್ಬಿಡ್ತಾ ಇದ್ದೀನಿ ಭಗವಂತ. ಅದರಿಂದ ಆ ಕಾಲು ಇಟ್ಕೊಂಡು ಓಡಾಡ್ಬಿಡ್ತೀನಿ ನಿನ್ನ ತಲೆ ಮೇಲೆ. ಹಾಗೆ ದಯವಿಟ್ಟು ಕ್ಷಮಿಸ್ಬಿಡು. ಆ ಕ್ಷಮಿಸಿದ ನಂತರ
ನಿನ್ನ ತಲೆಯೇ ನನ್ನ ಅನುಗ್ರಹವಾಗಿರ್ತಕ್ಕಂಥ ತಲೆಯ ಮೇಲೆ ಯಾವತ್ತೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಆ ಪಾದನ ಸ್ವಲ್ಪ ತೆಗೆದು ತಲೆ ಮೇಲಿಡಪ್ಪ ಅಂತ ಹೇಳಬೇಕು. ಅದಕ್ಕೆ ಶಠಾರಿ ಷಟ್ಗೋಪುರ ದೇವಸ್ಥಾನಕ್ಕೆ ದಿನನಿತ್ಯನೇ ಹೋಗಬೇಕು. ಹೋದಾಗ ಒಂದು ದೇವಸ್ಥಾನದಲ್ಲಿ ಯಾವತ್ತೂ ವೆಂಕಟರಮಣ ಆ ತಲೆ ಮೇಲೆ ಆ ಅಕ್ಷತೆಯನ್ನು ಹಾಕಿ ಆ ಕಾಲುಗಳನ್ನ ಅವನ ತಲೆ ಮೇಲೆ ಇಡ್ತಾನೆ. ಆವಾಗ ತಲೆ ಬಾಗಬೇಕು. ಅದಕ್ಕೆ ಆ ಕಾಲದಲ್ಲಿ ಮನೆಗಳು ತಲೆ ಬಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಒಂದು 5 ಅಡಿ ಇರ್ತಿತ್ತು ಬಾಗಿಲು, 6 ಅಡಿ 7 ಅಡಿ ಎಲ್ಲ ಇರಲಿಲ್ಲ. ತಲೆ ಬಾಗಿ ನಡ್ಕೊಂಡು ಹೋಗಬೇಕು. ಪುಟ ಬಾಗಿಲುಗಳು ಆ ಕಾಲದಲ್ಲಿ ವಾಸ್ಕಲ್ ಇಡ್ತಿದ್ದಿದ್ದೆ ಅಬ್ಬಬ್ಬ ಅಂದರೆ 4.25 ಅಡಿ, 5 ಕಾಲಡಿ ಜಾಸ್ತಿ ಅಂದರೆ ಅದು ಕಾಲಡಿ ಯಾಕೋ ಒಂದು ಎಕ್ಸ್ಟ್ರಾ ಇಡ್ತಿದ್ರು. 5 ಅಂತ ಸಮ ಇಡ್ತಿರಲಿಲ್ಲ, 5 ಕಾಲು ಅಂತ ಹೇಳ್ತಿದ್ರು. ಈಗ 6.25 6.75. ಯಾಕೆ ನಮ್ಮಂಥ ಬಾಡಿಗಳೆಲ್ಲ ಸ್ವಲ್ಪ ಬೊಡ್ಡಿ ಹೋಗೋ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆಯಿತು ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ರೀತಿ ಬಾಗಿಲುಗಳನ್ನ ದೊಡ್ಡದಾಗಿ ಇಟ್ಬಿಟ್ರು. ಯಾಕೆಂದರೆ ಪುತ್ರಾರ್ಜಿತರು ಪೂರ್ವಾರ್ಜಿತರು ನಮಗಿಂತ ದೊಡ್ಡದಾಗಿದ್ದರು ಅಜಾನ್ಬಾಹುಗಳು ಭಾಳ ಜನ ಇದ್ದಾರೆ. ಆದರೆ ಎಲ್ರಿಗೂ ಆ ದೇಹ ಸ್ಥೈರ್ಯ ಎಲ್ಲ ಬರ್ತಕ್ಕಂಥದ್ದು ಋಣ ಬೇಕು, ಸ್ವಲ್ಪ ಮಟ್ಟಿಗೆ ಪುಣ್ಯ ಬೇಕು, ಎಷ್ಟೋ ವಿಧಾನದಲ್ಲಿ ಮನಸ್ಸು ಶುದ್ಧಿ ಇರಬೇಕು. ಎಷ್ಟು ಜನಕ್ಕಿದೆ ಅದು ಕುಳ್ಳು ಮನಸ್ಸು. ಅದಕ್ಕೆ 24 ಗಂಟೆ ಒಳ್ಳೆ ಲಿಲಿ ಪುಟ್ಸಿದ್ದಂಗೆ ಪುಟ್ಪುಟಾಣಿ ಕೂರಿಸ್ಕೊಂಡಿರ್ತಾರೆ, ಒಳಗೆ ಕುಳುಬುದ್ಧಿ. ಅದನ್ನು ಬಿಡಿ, ಆವತ್ತು ನಿಮಗೇನಾಗತ್ತೆ, ಧೈರ್ಯವಾಗಿ ಭಗವಂತ ಕೆಟ್ಟ ಮನಸ್ಸೆಲ್ಲ ಬಿಟ್ಟು ಸಾಕಾಗ ವಿರಾಳವಾಗಿ ಬೆರಿತೀವಿ, ಲಕ್ಷಣವಾಗಿರ್ತೀವಿ, ಆನಂದವಾಗಿರ್ತೀವಿ. ಯಾವತ್ತೂ ತಿಳ್ಕೊಳ್ಳಿ, ದೇಹ ದೊಡ್ಡದು ಅಂದರೆ ದೊಡ್ಡದಾಗಿರ್ತಕ್ಕಂಥ ಮನಸ್ಸು ಅಷ್ಟೇ ವಿಶಾಲವಾಗಿ ವಿರಾಳವಾಗಿರ್ತಕ್ಕಂಥ ವಿಚಾರ ಇಟ್ಕೊಂಡ್ರೆ ಯಾವತ್ತೂ ಎತ್ತರ ಗಾತ್ರ ಧೈರ್ಯವಾಗಿ ಬೆಳೀತಕ್ಕಂಥ ಕೇತು ಅನುಗ್ರಹ ನಿಮಗಾಗ್ತಾ ಇರುತ್ತೆ. ಅದಕ್ಕೆ ಮನೇಲಿ ಆ ಪಾದಕೆ ಪೂಜೆಗಳನ್ನ ನೀವೇನು ಮಾಡಬೇಕು ಅಂದರೆ, ಶ್ರೀಧರ ಸ್ವಾಮಿ ವರದಹಳ್ಳಿಗೆ ಹೋಗಬೇಕು, ಪುಟಾಣಿ ಪಾದಕೆಗಳು ಸಿಗುತ್ತೆ. ಆ ಬೆಳ್ಳಿ ಪಾದಕೆಗಳು ಒಂದು 600 ರೂಪಾಯಿ 800 ರೂಪಾಯಿ 1000 ರೂಪಾಯಿ ಅಂತ ಗೊತ್ತಿಲ್ಲ, ಕೊಟ್ವಿ ಅಂತ ಇಟ್ಕೊಳ್ಳಿ. ಅದೇನು ಮಾಡ್ತಾರೆ, ಅಭಿಷೇಕವನ್ನು ಮಾಡಿಸ್ತಾರೆ, ಸಾಯಂಕಾಲ ಪಾದ ಪೂಜೆ ಮಾಡಿಸ್ತಾರೆ. ಆ ಪಾದಕೆಗಳು ತೊಗೊಂಬರೋದು, ಆ ಪಾದಕೆಗಳು ನಿಮಗೆ ಕೊಡ್ತಾರೆ, ಆ ಪಾದಕೆಗಳು ತರೋದು. ಎಲ್ಲ ಗುರುಗಳ ಹತ್ರ ಹೋಗ್ತೀರಾ, ಗುರುಗಳ ಹತ್ರ ಹೋದಾಗ ಗುರುಗಳೇ ನಮ್ಮ ಹತ್ರ ಮನೇಲಿ ಪಾದಕೆಗಳಿಲ್ಲ, ದಯವಿಟ್ಟು ಒಂದೆರಡು ಪಾದಕೆಗಳು ಕೊಡಿ. ಸರಿ, ಆ ಪಾದಕೆಗಳು ಮನೆಗೆ ತರೋದು. ಅದಕ್ಕೆ ಮನೇಲಿ ಯಾವತ್ತು ಕಮಲ ಪದ್ಮ ಪಾದಗಳನ್ನು ಇಡಲೇಬೇಕು. ಅದಕ್ಕೆ ನೀವೇನು ಮಾಡಬೇಕು, ಒಂದು ಕಮಲದ ಹೂಗಳನ್ನ ಲಕ್ಷ್ಮ ಅಕ್ಕಿ ಹಿಟ್ಟಲ್ಲಿ ಹಾಕಬೇಕು ದೇವ್ರ ಮನೇಲಿ. ಅಕ್ಕಿ ಹಿಟ್ಟು ಹಾಕಿ ಮಣೆ ಮೇಲೆ ಅಂದರೆ ಹಲಿಗೆ, ಯಾವಾಗಲೂ ಮಣೆ ಚಿಕ್ಕದಾಗಿರುತ್ತೆ, ಮನೆ ದೊಡ್ಡದಾಗಿ ಇಟ್ಕೊಳ್ಳೋಕ್ಕಲ್ಲ, ದೇವ್ರ ಮನೆ ಇಟ್ಕೊಳ್ಳೋಕ್ಕಲ್ಲ. ಏನು ಮಾಡಿ, ಒಂದು ಹಲಿಗೆ ಪುಟಾಣಿ ಹಲಿಗೆ ಮಾಡಿಸ್ಕೊಳ್ಳಿ. ಆ ಹಲಿಗೆ ಮನೆ ಥರನೇ ಮಾಡಿಸ್ಕೊಳ್ಳಿ. ಯಾರು ಕೂತ್ಕೊಳ್ಳೋದು, ಭಗವಂತನ ಸ್ವತಃ ಕೂತ್ಕೊತಾನೆ. ಆ ಮನೆ ಮೇಲೆ 2 ಪಾದಕೆಗಳನ್ನ ಲಕ್ಷ್ಮವಾಗಿ ಅಕ್ಕಿ ಹಿಟ್ಟಲ್ಲಿ ಹಾಕಿ. ಹೇಗೆ ಹಾಕ್ತೀರಾ, 8 ಅಂತ ಹಾಕಬೇಕು. ಆ 8 ಹಾಕಿದಾಗ ಮೇಲ್ಗಡೆ ಬೆರಳುಗಳನ್ನ ಹಾಗೆ ಹೆಂಗೆ ಹಾಕೋದು, ಹೆಬ್ಬೆಟ್ಟಿನ ಮುಂದೆ ಕೆಳಗಡೆ ಪುಟ್ಪುಟಾಣಿ ಬೆರಳುಗಳು, ಇಷ್ಟು ಹಾಕಿದ್ರೆ ಸಾಕು. ಈಸಿ ಮೆಥಡು. ಕಮಲದ ಹೂಗಳನ್ನು ಬರೀಲೇಬೇಕು. ಕಮಲ ಪದ್ಮ ಪಾದಗಳು ಸಾಕ್ಷಾತ್ ಮಹಾವಿಷ್ಣು ಪರಮೇಶ್ವರ ಜಗಜ್ಜನ್ನಿ ರೂಪದಲ್ಲಿ ನಮ್ಮ ಮನೇಲಿದ್ದಾಳೆ ಅಂತ ನಮಸ್ಕರಿಸಬೇಕು. ಈ ರೀತಿ ಪಾದ ಪೂಜೆಯನ್ನು ಸೋಮವಾರ ಗುರುವಾರ ಮಾಡಿಕೊಂಡಾಗ ಯಾರಾದರೂ ನಿಮ್ಮ ಮನೆಗೆ ಗೊತ್ತಿಲ್ಲದೆ ಬರ್ತಾರೆ. ಅವ್ರಿಗೆ ಬಂದಾಗ, ಹೆಂಗಸು ಬಂದಾಗ ಅರಿಶಿನ ಕುಂಕುಮ ಕೊಡ್ತೀರಾ. ಪುಟಾಣಿ ಒಟ್ಟು ಅಂದರೆ ಪುಟಾಣಿ ಹುಡುಗ ಯಾವನೋ ಹೊಸದಾಗಿ ಬಂದ, ಅಥವಾ ಪಕ್ಕದ ಮನೆ ಹುಡುಗ, ಭಾಳ ಚೆನ್ನಾಗಿದೆ ಹೊಸದಾಗಿ ಬಂದ್ಬಿಟ್ರೆ ನೀವು, ನಮ್ಮ ಮನೆ ಓಡ್ ಬಂದ್ಬಿಟ್ಟೇನು ಹುಡುಗ ನೋಡಿದ್ರಾ ಅಂತ ನಿಮ್ಗೆ ಗೊತ್ತಿರಲ್ಲ. ಓಡ್ ಬಂದಿದ್ದಾನೆ ಹುಡುಗ ಅಂದ್ಕೊಂಡಿದೆ, ಅವನೇನು ಹೊಸದೊಂದು ಬಂದಿರ್ಬೋದು. ಆದರೆ ಆ ಸಮಯಕ್ಕೆ ಒಂದು ಹಣ್ಣು ಕೊಟ್ಟು ಒಂದು 10 ರೂಪಾಯಿ ಕೊಟ್ಟು ನಾಣ್ಯ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥ ವಿಧಿವಿಧಾನ. ಪುಟಾಣಿ ಕನ್ಯೆ ಮುತ್ತಾಯಿದೆ, ಒಂದು ಪುಟಾಣಿ ಹುಡುಗಿ ಬಂದ್ಲು ಅಂದ್ಕೊಳ್ಳಿ, ಅವಳು ಕನ್ಯೆ ಮುತ್ತಾಯಿದೆ, ಭಾಳ ಸಂತೋಷ ಅಂತ ಹಣ್ಣು ಹಂಪಲ ಕೊಟ್ಟು ಅರಿಶಿನ ಕುಂಕುಮ ಅವಳಿಗೆ, ಪುಟಾಣಿ ಬಳೆಗಳು ಅವಳು ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು. ಯಾವತ್ತೂ ತಿಳ್ಕೊಳ್ಳಿ, ಆ ನಮಸ್ಕಾರ ಮಾಡ್ಕೊಳ್ಳೋಕೆ ಆ ಪಾದಗಳಿಗೆ ನಮಸ್ಕಾರ ಮಾಡಬೇಕು. ಈ ಒಂದು ಸಂಸ್ಕಾರ ಸಂಪ್ರದಾಯ ಮನೆಯಲ್ಲಿ ನಡೀತಾ ಇರಬೇಕು. ನಡೆದ್ರೇನೆ ಒಳ್ಳೆ ವಾಸ್ತುಯುತವಾಗಿರ್ತಕ್ಕಂಥ ಜೀವನ ನಡೀತಾ ಇರುತ್ತೆ.